Hi, hello, namaste everyone. I am Pramod Gujjar, your science educator from Gujjar Tutorials. In previous class, we studied about ammeter, electric current, and units of electric current, how to measure electric current. In today's class, we are going to study about potential difference and Ohm's law. We are discussing the chapter electricity. In today's class, we are going to discuss about potential difference, which is also called as voltage. What is potential difference? Before that, let us recall the concepts of electricity. What is electric current? Electric current is nothing but the rate of flow of electric charges is called as electric current, and it is measured by the device ammeter, and the unit of current is called ampere, and ammeter is always connected in series. In today's class, we are going to study about potential difference. What is potential difference? How it does? How it works? Potential difference means nothing but the difference created by the electric field. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದಾಗ ಏನ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತಲ್ಲ ಅದನ್ನ ನಾವು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸರ್ ವೈ ಇಟ್ ಈಸ್ ಯೂಸ್ಫುಲ್ ಸರ್, ವಾಟ್ ಇಸ್ ದ ನೀಡ್ ಆಫ್ ಅ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಅಂದ್ರೆ, ಇವಾಗ ನೀವು ಮೇಲ್ಗಡೆಯಿಂದ ವಾಟರ್ ಕೆಳಗಡೆ ಪಾಸ್ ಮಾಡಬೇಕು ಅಂದ್ರೆ ಯು ಯೂಸ್ ಗ್ರಾವಿಟೇಷನಲ್ ಎನರ್ಜಿ. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ವಾಟ್ ಹ್ಯಾಪನ್ಸ್, water from over a tank reaches the bottom. But what about electricity? There is nothing to do. Gravitational force has nothing to do with electricity. Gravitation ಇಂದ electricity ಕೆಳಗಡೆ ಬರಲ್ಲ. electricity ಮೂವ್ ಆಗಬೇಕು ಅಂದ್ರೆ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಬೇಕು. ಸರ್ ಹೇಗೆ ಎಕ್ಸಾಂಪಲ್, ಹೇಗೆ ಅಕ್ಯುರೇಟ್ಲಿ ಅದು ವರ್ಕ್ ಆಗುತ್ತೆ ಅಂತ ಅಂದ್ರೆ, ಈಗ ಒಂದು ಸರ್ಕಲ್ ಒಂದು ಸಣ್ಣ ಜಾಗದಲ್ಲಿ ನಾವು ನಿಂತೀವಿ, ನಾವು ನಮ್ ಮುಂದೋಗಕ್ಕೆ ಇಷ್ಟ ಇಲ್ಲ, ನಾವಿಲ್ಲಿ ನಿಂತೀವಿ, ಹಿಂದಿದ್ದವ್ರು ಬರ್ತಾರೆ 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 ಏನ್ ಮಾಡ್ತಾರೆ, ಒಬ್ರು ಬಂದು ಇಬ್ರು ಬಂದು 3 ಜನ ಬಂದ್ರೆ ಏನ್ ಮಾಡ್ತಾರೆ, ನನ್ನ ಮುಂದೆ ತಡ್ಕಂತ ಹೋಗ್ತಾರೆ. ಹೌದಾ? ನಾನು ಸ್ಟ್ರಾಂಗ್ ಇದ್ದೆ ಅಂದ್ರೆ ಅವ್ರು ಹಿಂದಿರ್ತಾರೆ, ನಾನು ಎಲ್ಲಿ ತನಕ ಹೋಲ್ಡ್ ಮಾಡ್ತೀನಿ ಅವ್ರು ಹಿಂದಿರ್ತಾರೆ. ಜಾಸ್ತಿ ಫೋರ್ಸ್ ಬಂದಾಗ ನಾನು ಮುಂದೆ ಹೋಗ್ತೀನಿ. ಹೌದಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಾನು ಮುಂದೆ ಹೋಗ್ತೀನಿ. ಇದೇ ತರ ಏನಾಗುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಕೂಡ. ಎಲೆಕ್ಟ್ರಿಕ್ ಚಾರ್ಜಸ್ ಬಂದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಗತ್ತೆ. ದೇ ವಿಲ್ ಸ್ಟಾರ್ಟ್ ಟು ಮೂವ್. ಇದು ಪೊಟೆನ್ಶಿಯಲ್ ಡಿಫರೆನ್ಸ್. ಇದನ್ನ ನಾವು ಮೆಜರ್ ಮಾಡ್ತೀವಿ ವೋಲ್ಟ್ ಮೀಟರ್ ಇಂತ್ರ, ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೋಲ್ಟೇಜ್. ಇದನ್ನ ನಾವು ಇನ್ನೊಂದು ಹೆಸರು ಅಂತ ಏನಂತ ಕರಿತೀವಿ ಅಂದ್ರೆ ವೋಲ್ಟೇಜ್ ಅಂತ ಕರಿತೀವಿ. ದ ಡಿವೈಸ್ ವೋಲ್ಟ್ ಮೀಟರ್ ಒಂದ್ ತಲೆಯಲ್ಲಿ ಇಟ್ಕೊಳ್ರಿ. ವೋಲ್ಟ್ ಮೀಟರ್ ನ ನಾವು ಯಾವಾಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಹೇಗೆ ಕನೆಕ್ಟ್ ಮಾಡ್ತೀವಿ? ವೋಲ್ಟ್ ಮೀಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಆಮ್ಮೀಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ವಿ. ವೋಲ್ಟ್ ಮೀಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಸರ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಡೆಫಿನಿಷನ್ ಆಫ್ ವೋಲ್ಟೇಜ್ ಅಂತ ಕೇಳಿದ್ರೆ ನೀವು, ವೋಲ್ಟೇಜ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಟು ಮೂವ್ 1 ಕೂಲಂಬ್ ಆಫ್ ಚಾರ್ಜ್. ವರ್ಕ್ ಡನ್ ಅಂದ್ರೇನು? ಕೂಲಂಬ್ ಆಫ್ ಚಾರ್ಜ್. ಒಂದಿಷ್ಟು ಚಾರ್ಜ್ ನ ಮುಂದೆ ದೂಡಕ್ಕೆ ಮುಂದೆ ತಳ್ಳಕ್ಕೆ ನಾವು ಎಷ್ಟು ಎನರ್ಜಿ ಹಾಕ್ತಿವಿ, ಎಷ್ಟು ವರ್ಕ್ ಡನ್ ಮಾಡ್ತೀವಲ್ಲ ಅದನ್ನ ನಾವು ವೋಲ್ಟೇಜ್ ಅಂತ ಕರಿತೀವಿ. ಇದನ್ನ ಹೀಗೂ ಬರಿಬಹುದು. ಹೇಗೆ? ವರ್ಕ್ ಡನ್ ಇನ್ ಯೂನಿಟ್ ಏನು? ಜೌಲು. ಚಾರ್ಜ್ ಇನ್ ಯೂನಿಟ್ ಏನು? ಕೂಲಂಬು. ಹೌದಾ? ಇದನ್ನ ಈ ತರಾನು ನಾವು ರಿಪ್ರೆಸೆಂಟ್ ಮಾಡಬಹುದು. 1 ವೋಲ್ಟ್ ಅಂತ ಕರೀತಾರೆ. ವಾಟ್ ಈಸ್ 1 ವೋಲ್ಟ್? ವಾಟ್ ಈಸ್ 1 ವೋಲ್ಟ್? ಇಫ್ 1 joule of work done to move 1 coulomb of charge. If 1 joule of work is done to move 1 coulomb of charge, then it is called as 1 volt of current. ಏನು? 1 joule of charge ಮೂವ್ ಆಗಕ್ಕೆ 1 joule of ಎನರ್ಜಿ ಹಾಕಿದ್ವಿ. ಅದಕ್ಕೆ 1 ಕೂಲಂಬ್ ಚಾರ್ಜ್ ನ ಮೂವ್ ಮಾಡಕ್ಕೆ ಎಷ್ಟು? 1 joule ಎನರ್ಜಿ ಹಾಕಿ 1 ಕೂಲಂಬ್ ಅಷ್ಟು ಚಾರ್ಜ್ ನ ಮೂವ್ ಮಾಡಿದ್ರೆ ನಾವೇನಂತ ಕರಿತೀವಿ? ಅದನ್ನ 1 ವೋಲ್ಟ್ ಅಂತ ಕರಿತೀವಿ. ತಲೆಯಲ್ಲಿ ಇರ್ಲಿ, ಓಮ್ ಮೀಟರ್ ಇದು ವೋಲ್ಟ್ ಮೀಟರ್ ಸರ್ಕ್ಯೂಟ್ ಯಾವಾಗ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಇದು ಸರ್ಕ್ಯೂಟ್ ಅಂದ್ರೆ ವೋಲ್ಟ್ ಮೀಟರ್ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಕ್ಲಿಯರಾ? ಇಲ್ಲಿ ಕೆಲವೊಂದಿಷ್ಟು ಸಿಂಬಲ್ಸ್ ಬರ್ತಾವ. ಆ ಸಿಂಬಲ್ಸ್ ಗಳು ಕೂಡ ಇಂಪಾರ್ಟೆಂಟ್. ಸಿಂಬಲ್ಸ್ ನ ಕಲಿಯೋಣಂತೆ.
the symbols which are useful in electric circuits ಅಂತ ಕರಿತೀವಿ ನಾವು. ಇಲ್ಲಿ ಈ ಸಿಂಬಾಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಸಿಂಬಾಲ್ಸ್ ನೋಡೇ ನೀವು ಫೈಂಡ್ ಔಟ್ ಮಾಡ್ಬೋದು ನಾವು ಏನ್ ಯೂಸ್ ಮಾಡಿದೀವಿ, ಯಾಕೆ ಯೂಸ್ ಮಾಡಿದೀವಿ, ಎಷ್ಟು ಯೂಸ್ ಮಾಡಿದೀವಿ, ಈ ಡಿವೈಸ್ ಏನ್ ಕೆಲಸ ಮಾಡುತ್ತೆ, ಯಾಕೆ ಅಲ್ಲೇ ಬರದ್ವಿ ಅಂತ. ಹೌದಾ? ಈಗ ನಾವು ಬರಿತಾ ಹೋದ್ರೆ ಈ ತರ ಸಿಂಬಾಲ್ ಇತ್ತು ಅಂದ್ರೆ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ದೊಡ್ಡದು ಪಾಸಿಟಿವ್, ಚಿಕ್ಕದು ನೆಗೆಟಿವ್. ಇದನ್ನ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಇದೇ ಕಾಂಬಿನೇಷನ್ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಒಂದಿದ್ರೆ ಸೆಲ್, ಜಾಸ್ತಿ ಸೆಲ್ಸ್ ಇದ್ರೆ ಅದು ಬ್ಯಾಟರಿ. ಈಗ ಇದೊಂದು ವೈರು, ಇನ್ನೊಂದು ವೈರು ಈ ತರ ಕ್ರಾಸ್ ಆಗಿದೆ ಅಂದ್ರೆ ಈ ವೈರ್ ಇಲ್ಲಿ ಜಾಯಿಂಟ್ ಆಗಿಲ್ಲ, ಸೊ ವೈರ್ ವಿತೌಟ್ ಜಾಯಿಂಟ್ ಅಂತ ಹೇಳ್ಬೋದು ನಾವು. ವೈರ್ ಕ್ರಾಸ್ಡ್ ವಿತೌಟ್ ಜಾಯಿಂಟ್. ಅದೇ ವೈರು ಈ ತರ ಇತ್ತು ಅಂದ್ರೆ ವೈರ್ ಕ್ರಾಸಿಂಗ್ ವಿತ್ ಜಾಯಿಂಟ್. ನೆಕ್ಸ್ಟ್ ಇಲ್ಲಿ ರೆಸಿಸ್ಟರ್ಸ್ ಬರ್ತಾವ. ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಯಾವಾಗ ಬೇಸಿಕ್ ಏನು ಅಂದ್ರೆ ನೀವು ರೆಸಿಸ್ಟರ್ಸ್ ಬರೆಯುವಾಗ ಈ ಕಡೆ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಣ್ಗಡೆ ಕೆಳಗೆ ಬರ್ಬೇಕು. ಅದೇ ನೀವು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಈ ತರ ಸ್ಟಾರ್ಟ್ ಮಾಡಬಹುದು, ನೋ ಪ್ರಾಬ್ಲಮ್. ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮೇಲಿಂದ ಬಂದು ಎಂಡ್ ಆಗ್ಬೇಕು, ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆ ಬಂದು ಎಂಡ್ ಆಗ್ಬೇಕು. ಅದನ್ನ ನಾವು ರೆಸಿಸ್ಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸಿಸ್ಟರ್. ನೆಕ್ಸ್ಟ್ ಈ ತರ ಇದ್ರೆ ಅಥವಾ ಆರ್ ಈ ತರ ಇದ್ರೆ ಇದನ್ನ ನಾವು ವೇರಿಯಬಲ್ ರೆಸಿಸ್ಟರ್ ಆರ್ ರಿಯೋಸ್ಟಾಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇರಿಯಬಲ್ ರೆಸಿಸ್ಟರ್ ಆರ್ ರಿಯೋಸ್ಟಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಈ ತರ ಸಿಂಬಾಲ್ ಇತ್ತು ಅಂದ್ರೆ ಬಲ್ಬ್ ಅಂತ ಕರಿತೀವಿ. ಬಲ್ಬ್ ಬರೆಯಿರಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಅಂದ್ರೆ ನೀವು ಜಸ್ಟ್ ಈ ತರ ಮೆನ್ಷನ್ ಮಾಡಿದ್ರೆ ಸಾಕು. ಇದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಬಲ್ಬ್ ಅಂತ ಕರಿತೀವಿ. ಈ ತರ ಇತ್ತು ಅಂದ್ರೆ ಇದು ಕೀ, ಇಲ್ಲಿ ಯಾವುದೇ ಡಾಟ್ ಇಲ್ಲ ಅಂದ್ರೆ ಕೀ ಓಪನ್, ವೆನ್ ಇಟ್ ಈಸ್ ಓಪನ್ ಅಂತ ಹೇಳ್ತೀವಿ. ಅದೇ ತರ ಕೀ ಬರೋದು ಮಿಡ್ಲ್ ಡಾಟ್ ಹಾಕಿ ಇದ್ರೆ ಕೀ ಈಸ್ ಕ್ಲೋಸ್ಡ್ ಅಂತ. ಕೀ ಈಸ್ ಕ್ಲೋಸ್ಡ್ ಅಂತ. ಅದೇ ತರ ನೀವ್ ಈಗ ಬರೆದ್ರೆ ಇದು ಗೊತ್ತಲ್ಲ ನಿಮ್ಗೆ? ಆಮೀಟರ್. ಅದೇ ಸರ್ಕ್ಯೂಟ್ ಈ ತರ ಬರೆದ್ರೆ ವೋಲ್ಟ್ ಮೀಟರ್. These are the very much important symbols which you should study to study the chapter electricity. ನಿಮಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಈಸಿ ಆಗ್ಬೇಕು ಅಂದ್ರೆ ಇವಿಷ್ಟು ಸಿಂಬಾಲ್ಗಳು ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ಈ ಸಿಂಬಾಲ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಿದ್ವಿ, ಈ ಸಿಂಬಾಲ್ಸ್ ಇದು ಸರ್ಕ್ಯೂಟ್ ಒಳಗೆ ಅಂದ್ರೆ ಯಾವ ಸರ್ಕ್ಯೂಟ್ ಅದು, ಅದನ್ನ ಯಾಕೆ ಯೂಸ್ ಮಾಡಿದ್ವಿ ಸಿಂಬಾಲು, ಅದ್ರ ಫಂಕ್ಷನ್ ಏನು, ಅದ್ರ ಹೆಸರೇನು ಎಲ್ಲ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಇವಾಗ ನಾವು ಮುಂದೆ ಮೂವ್ ಮಾಡ್ತೀವಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಓಮ್ಸ್ ಲಾ. Now we are studying about Ohm's law. Ohm's law ಏನು ಹೇಳುತ್ತೆ? The potential difference between any two ends of a current carrying conductor is directly proportional to electricity provided temperature should be constant. ಏನು ಇದು ಒಂದು ಕಂಡಕ್ಟರ್ ಅಂತ ಅನ್ಕೊಂಡ್ರೆ ಇದರ ಎಂಡ್ಸ್ ನಡುವೆ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ? ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಆ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇರುತ್ತಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗಿರುತ್ತೆ.
ಇವಾಗ ಇಲ್ಲಿ ಯಾವುದೋ ಒಂದು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಇದೊಂದು ಎಂಡ್ ಇರುತ್ತೆ, ಹೌದಾ? ಬೋತ್ ಎಂಡ್ಸ್ ಆಫ್ ಅ ಕಂಡಕ್ಟರ್ ಇತ್ತು ಅಂದ್ರೆ ಇವೆರಡು ಈ ಎಂಡ್ ತನಕ ಪೂರ್ತಿ ಇಲ್ಲೊಂದು ವೈರ್ ಏನೋ ಇರುತ್ತೆ, ಮೆಟಾಲಿಕ್ ಕಂಡಕ್ಟರ್. ಈ ಎರಡು ಎಂಡ್ ಮೆಟಾಲಿಕ್ ಎಂಡ್ ಇರ್ತಾವಲ್ಲ, ಎರಡು ಎಂಡ್ ನಡುವೆ ಇರ್ತಕ್ಕಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಪಿ ಡಿ ಅಥವಾ ವಿ ಅಂತ ಕರಿತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಆದ್ರೆ ಒಂದು ಇಂಪಾರ್ಟೆಂಟ್ ಏನು, ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಟೆಂಪರೇಚರ್ ಏನಾಗಬೇಕು ಇಲ್ಲಿ, ಕಾನ್ಸ್ಟೆಂಟ್ ಇರಬೇಕು. ಅವಾಗ ಮಾತ್ರ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನಂತ ಡೌಟ್ ಬರ್ಬೋದು ನಿಮ್ಗೆ. Directly proportional is nothing but if the one of the unit is increases, the other will also increases. If one of the unit is decreases, the other will also decrease. ಒಂದು ಜಾಸ್ತಿ ಆಗಿ ಇನ್ನೊಂದು ಜಾಸ್ತಿ ಆಗ್ಬೇಕು, ಒಂದು ಕಮ್ಮಿ ಆದ್ರೆ ಇನ್ನೊಂದು ಕಮ್ಮಿ ಆಗ್ಬೇಕು. ಅದನ್ನ ಏನಂತ ಕರಿತೀವಿ ನಾವು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಏನಾಗುತ್ತೆ ಓಮ್ಸ್ ಲಾ ಅಂದ್ರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಪ್ರೊವೈಡೆಡ್ ದಟ್ ಟೆಂಪರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಟೆಂಪರೇಚರ್ ಒಂದೇ ತರ ಇರಬೇಕು, ಚೇಂಜ್ ಆಗಬಾರ್ದು. ಇದನ್ನ ನಾವು ಇಕ್ವೇಶನ್ ಥ್ರೂ ಬರಿಬೇಕು ಅಂದ್ರೆ ಸಿಂಪಲ್ ಇಕ್ವೇಶನ್ ಬರಿತೀವಿ. ದಟ್ ಈಸ್ ವಿ is directly proportional to IR. ಆರ್ ಇದನ್ನ ಫಸ್ಟ್ ನಾವು ಸ್ಟೇಟ್ಮೆಂಟ್ ಅಷ್ಟೇ ನೆನ್ಪಿಟ್ಕೋಬೇಕು. ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿರ್ತೀವಿ ನಾವು, ವಿ ಇಸ್ ಈಕ್ವಲ್ ಟು ಐ ಹೇಳಿರ್ತೀವಿ. ಇದಿಷ್ಟು ನೆನ್ಪಿದ್ರೆ ನೀವು ಡೆಫಿನಿಷನ್ ಬರೀಬಹುದು. ಏನು, ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಹೌದಾ? ವಿ ಅಂದ್ರೆ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿದ್ವಿ ನಾವು, ಹೌದಾ? ಅದನ್ನೇ ನಾವು ಇಕ್ವೇಶನ್ ಬರಿತೀವಿ. ಆರ್ ಅಂದ್ರೆ ಕಾನ್ಸ್ಟೆಂಟ್. ದಟ್ ಈಸ್ ವಿ ಇಸ್ ಈಕ್ವಲ್ ಟು ಐ ಆರ್. ಇಟ್ ಈಸ್ ದ ಫಾರ್ಮುಲಾ ಫಾರ್ ಓಮ್ಸ್ ಲಾ. ನೀವು ಪ್ರಾಬ್ಲಮ್ ಕೇಳಿದಾಗ ಎಲ್ಲ ಟೈಮ್ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋ ತರ ಕೇಳಲ್ಲ ಅವನು. ಇಲ್ಲಿ ನಿಮ್ಗೆ ಐ ಕೊಟ್ಟು ಆರ್ ಕೊಟ್ಟು ವಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೇಳಿದ್ರೆ ಯು ಯೂಸ್ ದಿಸ್ ಫಾರ್ಮುಲಾ. ಇಫ್ ಇನ್ ಕೇಸ್ ಅವನೇನಾದ್ರೂ ಐ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ದ ಅಂದ್ರೆ ಈ ಆರ್ ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಿ. ದಟ್ ಈಸ್ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಬೈ ಚಾನ್ಸ್ ಅವನು ಆರ್ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ದ ಅಂದ್ರೆ ಅವಾಗ ಏನ್ ಮಾಡ್ತೀರಿ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ದೀಸ್ ಆರ್ ದ ಕನ್ವರ್ಷನ್ಸ್ ವಿಚ್ ಯು ಶುಡ್ ನೋ, ಯು ಶುಡ್ ಲರ್ನ್. ದಿಸ್ ಈಸ್ ಅಬೌಟ್ ಓಮ್ಸ್ ಲಾ. ಈ ಕ್ಲಾಸ್ ಅಲ್ಲಿ ನಾವು ಏನೇನು ಕಲ್ತ್ವಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂಡ್ ಓಮ್ಸ್ ಲಾ ಅಂಡ್ ಸಿಂಬಾಲ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಆಲ್ ದೀಸ್ ಆರ್ ಇಂಪಾರ್ಟೆಂಟ್, ಬಟ್ ಓಮ್ಸ್ ಲಾ ಬಹಳ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆಗಿ ಕಲೀರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.